Hello, childrens. Hi. Today's class we are going to know about Geography, Chapter 2, South America, Land of Ants. In this lesson, you are going to know about the location, extent, physical settings, rivers, climate, natural vegetation, wild animals, agriculture, livestock rearing, distribution and density of population of South America. You know which is the fourth largest continent in the world? That is South America. So, South America is the fourth largest continent in the world. It is a part of Latin America. When Christopher Columbus reached the continent around 1498 AD, he mistook it for India and called brown colored natives as Red Indians. Soon the Europeans, Spanish and Portuguese flooded the continent. So ಇಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ಸು ಏನು ಒಂದು 1498 ಒಂದು ಕಾಂಟಿನೆಂಟ್ನ ರೀಚ್ ಆಗ್ತಾರೆ. ಸೊ ಅವ್ರು ಬೈ ಮಿಸ್ಟೇಕ್ ಇನ್ನೇಂತಾರೆ ಇಟ್ ಈಸ್ ಫಾರ್ ಇಂಡಿಯಾ. ಈ ಮಿಸ್ಟೇಕ್ ಇಟ್ ಫಾರ್ ಇಂಡಿಯಾ ಆ್ಯಂಡ್ ಕಾಲ್ಡ್ ಬ್ರೌನ್ ಕಲರ್ಡ್ ನೇಟಿವ್ಸ್ ರೆಡ್ ಇಂಡಿಯನ್ಸ್ ಅಂತ ಕರೆದ್ರು. ಸೊ ಅದಾದಮೇಲೆ ಯುರೋಪಿಯನ್ಸು ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಏನು ಮಾಡ್ತಾರೆ ಅಲ್ಲಿ ಬಂದು ಈ ಒಂದು ಕಾಂಟಿನೆಂಟ್ನ ಡಿಸ್ಕವರ್ ಮಾಡ್ತಾರೆ. ಆ್ಯಂಡ್ ನಾಟ್ ಇಟ್ ಈಸ್ ಅನ್ ಇಂಡಿಯಾ, ಇಟ್ ಈಸ್ ಆ್ಯನ್ ಸೌತ್ ಅಮೇರಿಕಾ ಅಂತೇಳಿ ಡಿಸ್ಕವರ್ ಮಾಡ್ತಾರೆ ಯುರೋಪಿಯನ್ಸ್. So South America is the land of superlatives with ants and Amazon. ಸೊ ಇದು ಬಂದು ಆ್ಯಂಟ್ಸ್ ಮತ್ತು ಅಮೆಝಾನ್ ಒಂದು ಲ್ಯಾಂಡಿಂದ ಒಂದು ಕವರ್ ಆಗಿರೋದು ಸೌತ್ ಅಮೇರಿಕಾ. ಸೊ ಐ ಹ್ಯಾವ್ ನೋನ್ ಅಬೌಟ್ ಅಮೆಝಾನ್ ರಿವರ್ ಆ್ಯಂಡ್ ಆಲ್ಸೋ ದ ಆ್ಯಂಟ್ಸ್ ಮೌಂಟೇನ್. ಓವರ್ ಎ ಕ್ವಾರ್ಟರ್ ಆಫ್ ದ ವರ್ಲ್ಡ್ಸ್ ನೋನ್ ಕಾಪರ್ ರಿಸರ್ವ್ಸ್ ಆರ್ ಫೌಂಡ್ ಇಯರ್. ಸೊ ಏನೋ ಒಂದು ಕ್ವಾರ್ಟರ್ ಆಫ್ ದ 3% ಕಾಪರ್ ಏನಿದೆ ಅದು ಈ ಒಂದು ಕಾಂಟಿನೆಂಟಲ್ಲಿ ನಮಗೆ ಸಿಗುತ್ತೆ. ಇಟ್ ಈಸ್ ಆಲ್ಸೋ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಸೊ ಕಾಫಿನ ಎಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ದಟ್ ಈಸ್ ಸೌತ್ ಅಮೇರಿಕಾ. ಸೊ ಇಟ್ ಈಸ್ ಕಾಲ್ಡ್ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಇಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆ್ಯಲೋ ಲ್ಯಾಂಡ್. ಇದನ್ನು ಪಾಪ್ಯುಲರ್ ಆಗಿ ಆ್ಯಲೋ ಲ್ಯಾಂಡ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಶೇಪ್ ಬೈ ನೋಯಿಂಗ್ ದಟ್ ಯು ಕ್ಯಾನ್ ನೋ. ಆ್ಯಂಡ್ ಆಲ್ಸೋ ದ ಲ್ಯಾಂಡ್ ಆಫ್ ಗ್ರಾಸ್ ಲ್ಯಾಂಡ್ಸ್. ಯು ಕ್ಯಾನ್ ಸಿ ಮೋರ್ ಗ್ರಾಸ್ ಲ್ಯಾಂಡ್ಸ್ ಆಲ್ಸೋ. So, South America is also known as Aloe Land and Land of Grasslands. The study of South America helps us to know various geographical and economic features of the continent. So, South America ನಾವು ಓದೋದ್ರಿಂದ ಸೊ ಅಲ್ಲಿನ ವೇರಿಯಸ್ ಜಿಯೋಗ್ರಫಿಕಲಿ ಎಕನಾಮಿಕ್ ಫೀಚರ್ಸ್ ಹೇಗಿದೆ ಆ ಒಂದು ಕಾಂಟಿನೆಂಟಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. So, this is introduction of South America. So, now we know about location, extent and physical settings of South America. So, now we know location. The continent lies mainly in the southern hemisphere. So, most of the continent ಏನು ಒಂದು ಸೌತ್ ಅಮೆರಿಕಾ ಕಾಂಟಿನೆಂಟ್ ಇದೆ ಮೇನ್ಲಿ ಎಲ್ಲಿ ಒಂದು ಬರುತ್ತೆ ಅಂದರೆ ಸದರ್ನ್ ಹೆಮಿಸ್ಫಿಯರಲ್ಲಿ ಬರುತ್ತೆ. ಎ ಸ್ಮಾಲ್ ಪೋರ್ಷನ್ ಈಸ್ ಫೌಂಡ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್. ಸ್ಮಾಲ್ ಪೋರ್ಷನ್ ಮಾತ್ರ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಬರುತ್ತೆ. The equator and the tropic of Capricorn pass through the continent. ಸೊ ಈಕ್ವೇಟರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು ಈ ಒಂದು ಕಾಂಟಿನೆಂಟಲ್ಲಿ ಪಾಸ್ ಆಗುತ್ತೆ. ಇಟ್ ಈಸ್ ಇನ್ವರ್ಟೆಡ್ ಟ್ರಯಾಂಗ್ಯುಲರ್ ಶೇಪ್. ಸೊ ನೀವು ನೋಡಿದರೆ ಟ್ರಯಾಂಗ್ಯುಲರ್ ಶೇಪ್ ಇನ್ವರ್ಟೆಡ್ ಟ್ರಯಾಂಗಲ್ ಆಗಿದೆ, ಉಲ್ಟಾ ಅಲ್ವಾ, ಇನ್ವರ್ಟೆಡ್ ಟ್ರಯಾಂಗಲ್. ಬಾರ್ಡರ್ ಇನ್ ದ ನಾರ್ತ್ ಆ್ಯಂಡ್ ಟ್ರ್ಯಾಪರ್ಸ್ ಟುವರ್ಡ್ಸ್ ದ ಸೌತ್. ಸೊ ಬ್ರಾಡ್ ಆಗಿದೆ, ನಾರ್ತಲ್ಲಿ ಬ್ರಾಡ್ ಅಗಲ ಇದೆ, ಸೌತ್ ಕಡೆ ಬಂದಾಗ ಏನಿದೆ ಟ್ರ್ಯಾಪ್ಸ್ ಅಂದರೆ ಇಳಿಜಾರು ಥರ ಇದೆ ಅಲ್ವಾ. Its latitudinal and longitudinal extent is 12 degree north to 50 degree south latitudes and 35 degree west to 81 degree west longitudes. The continent of South America is located in the western hemisphere. So, ಈ ಒಂದು ಕಾಂಟಿನೆಂಟು ಮೋಸ್ಟ್ಲಿ ಲೊಕೇಟೆಡ್ ಯಾವ ಒಂದು ಪ್ಲೇಸಲ್ಲಿ ಲೊಕೇಟೆಡ್ ಇದೆ ಅಂದರೆ ವೆಸ್ಟರ್ನ್ ಹೆಮಿಸ್ಫಿಯರಲ್ಲಿ. ಲೈಸ್ ಇನ್ ಸದರ್ನ್ ಹೆಮಿಸ್ಫಿಯರ್ ಬಟ್ ಲೊಕೇಟೆಡ್ ಇನ್ ವೆಸ್ಟರ್ನ್ ಹೆಮಿಸ್ಫಿಯರ್. So, this is about location. So, now we know physical setting of South America. The continent is surrounded by water bodies on all the sides except in north. So, ಎಲ್ಲ ಸೈಡಲ್ಲೂ 3 ಸೈಡ್ಸಲ್ಲೂ ಏನು ಒಂದು ಓಷನ್ಸಿಂದ ವಾಟರ್ ಬಾಡೀಸಿಂದ ಕವರ್ ಆಗಿದೆ. ಸೊ ನಾರ್ತಲ್ಲಿ ಮಾತ್ರ ಇಟ್ ಈಸ್ ಹ್ಯಾವಿಂಗ್ ಲ್ಯಾಂಡ್. In the north, the Panama Canal separates South America from North America. So, ನಾರ್ತಲ್ಲಿ
ಏನಿದೆ ಪನಾಮ ಕ್ಯಾನಲ್ ಇದೆ. ಸೊ ಅದು ಸಪ್ರೇಟ್ ಮಾಡುತ್ತೆ ಸೌತ್ ಅಮೇರಿಕಾಯಿಂದ ನಾರ್ತ್ ಅಮೇರಿಕಾನ. ಸೊ ವಿಚ್ ಕ್ಯಾನಲ್ ಸಪ್ರೇಟ್ ಸೌತ್ ಅಮೇರಿಕಾ ಫ್ರಮ್ ನಾರ್ತ್ ಅಮೇರಿಕಾ? ಪನಾಮ ಕ್ಯಾನಲ್. ದ ಕ್ಯಾರಿಬಿಯನ್ ಸಿ ಬಾರ್ಡರ್ಸ್ ದ ನಾರ್ತ್. ಕ್ಯಾರಿಬಿಯನ್ ಸಿ ನಾವು ನಾರ್ತಲ್ಲಿ ನೋಡ್ಬೋದು, ಕ್ಯಾರಿಬಿಯನ್ ಸಿ. The Atlantic Ocean, the east, easterly we can see the Atlantic Ocean. The northeast, east and northeast, east ಮತ್ತು northeast ಅಲ್ಲಿ Atlantic Ocean. The Pacific Ocean in the west and in the south is bordered by icy waters of Antarctica. So south ಬಂದು it is covered by Antarctica. So this is how the South America is surrounded with the water bodies. Extent we see how much square land is there, we will see now. The land area of South America is about 178.6 lakh square kilometer. So ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಲ್ಯಾಂಡು? 178.6 lakh square kilometer ಅಷ್ಟು ಲ್ಯಾಂಡ್ ಇದೆ, ಭೂಮಿ ಇದೆ. ಇಟ್ ಈಸ್ ದ 3.5 times ಬಿಗ್ಗರ್ ದೆನ್ ಇಂಡಿಯಾ. ಸೊ ಇಂಡಿಯಾಗೆ ಕಂಪೇರ್ ಮಾಡಿದಾಗ ಎಷ್ಟು ಬಿಗ್ಗರ್ ಇದೆ ಇಂಡಿಯಾಗೆ ಅಂದರೆ 3.5 time, ಅಂದರೆ 3.5 ಪಟ್ಟು ಇಂಡಿಯಾಗಿಂತ ದೊಡ್ಡದಿದೆ. ಯಾವುದು? ಸೌತ್ ಅಮೇರಿಕಾ. ದೇರ್ ಆರ್ 13 ಕಂಟ್ರೀಸ್. ಸೊ ಎಷ್ಟು ಕಂಟ್ರೀಸ್ ಇದೆ ಈ ಒಂದು ಕಾಂಟಿನೆಂಟಲ್ಲಿ? 13 ಕಂಟ್ರೀಸ್ ಇದೆ, 13 ಕಂಟ್ರೀಸ್. ಬ್ರೆಜಿಲ್ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಫ್ರೆಂಚ್ ಗುಯಾನಾ ಈಸ್ ದ ಸ್ಮಾಲೆಸ್ಟ್ ಕಂಟ್ರಿ. ಸೊ ಲಾರ್ಜೆಸ್ಟ್ ಕಂಟ್ರಿ ಯಾವುದು ಸೌತ್ ಅಮೇರಿಕಾದಲ್ಲಿ? ಬ್ರೆಜಿಲ್. ಸೊ ಬ್ರೆಜಿಲ್ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ in this continent and French Guiana is the smallest. All the countries of South America have coastal line except Bolivia and Paraguay, landlocked countries. So ಎಲ್ಲ ಒಂದು ಸೌತ್ ಅಮೇರಿಕನ್ ಕಂಟ್ರೀಸು ಕೋಸ್ಟಲ್ ಲೈನ್ಸ್ ಅಲ್ಲೇ ಬರುತ್ತೆ ಜಾಸ್ತಿ. ನೀನು ಒಂದು ಕೋಸ್ಟಲ್ ಲೈನ್ಸ್ ಅಂದರೆ ನಿಯರ್ ದ ಸೀಸ್ ಓನ್ಲಿ ವಿ ಕ್ಯಾನ್ ಸಿ ವಾಟರ್ ಬಾಡೀಸ್. ಬಟ್ ಒನ್ಲಿ ಬೊಲಿವಿಯಾ ಆ್ಯಂಡ್ ಪರ್ಗುಯಾ ಇಸ್ ಲ್ಯಾಂಡ್ ಲಾಕ್ ಕಂಟ್ರೀಸ್. ಬೊಲಿವಿಯಾ ಮತ್ತು ಪರ್ಗುಯಾ ಲ್ಯಾಂಡ್ ಲಾಕ್ ಕಂಟ್ರೀಸ್. ಇಟ್ ಈಸ್ ಸರೌಂಡೆಡ್ ಬೈ ಲ್ಯಾಂಡ್. ಚೈಲ್ ಈಸ್ ಎ ಲೀನಿಯರ್ ಕಂಟ್ರಿ. ಚೈಲ್ ಬಂದು ಲೀನಿಯರ್ ಕಂಟ್ರಿ in South America. So know this, Panama Canal is the major ocean route between North America and South America. Ecuador, a country named after the equator. So equator na ಒಂದು ನೇಮ್ ಒಂದು Ecuador ಅಂತ ಇಟ್ಟಿದ್ದಾರೆ. Ecuador country was come from equator. Argentina and Brazil are famous for soccer game. Soccer ಗೇಮ್ಗೆ ಫೇಮಸ್ ಯಾವುದು? ಅರ್ಜೆಂಟೀನಾ ಮತ್ತು ಬ್ರೆಜಿಲ್. ಬ್ರೆಜಿಲ್ ಏಲ್ಡ್ ಒಲಿಂಪಿಕ್ ಮೀಟ್ ಇನ್ 2016. ಬ್ರೆಜಿಲ್ ಒಲಿಂಪಿಕ್ ಗೇಮ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? 2016ಅಲ್ಲಿ. ವೆನಿಜುಲಾ ಈಸ್ ಫೇಮಸ್ ಫಾರ್ ಏಂಜಲ್ ಫಾಲ್ಸ್ ಆ್ಯಂಡ್ ಪೆಟ್ರೋಲಿಯಂ. ಸೊ ವೆನಿಜುಲಾ ಫೇಮಸ್ ಫಾರ್ ಏಂಜಲ್ ಫಾಲ್ಸ್ ಆ್ಯಂಡ್ ಪೆಟ್ರೋಲಿಯಂ ಇನ್ ಸೌತ್ ಅಮೇರಿಕಾ. ಸೊ ದಿಸ್ ಈಸ್ ಅಬೌಟ್ the introduction of South America, location, extent and physical settings of South America, children. I think you have understood about this. So next class we are going to know about physical features of South America, children. Thank you.